ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಕನ್ನಡ ಕೌರಿ ಪ್ರೇಮ. ನನ್ನ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಪ್ರಾರಂಭದಲ್ಲೇ ನೀವೆಲ್ಲರೂ ತುಂಬ ಜನ ನನ್ನ ವಿಡಿಯೋಸ್ನ ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಸಪೋರ್ಟ್ ಇನ್ನು ಮುಂದೆ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಬ್ರಾಹ್ಮಣರ ಶೈಲಿಯ ಮಜ್ಜಿಗೆ ಹುಳಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ಮಜ್ಜಿಗೆ ಹುಳಿ ಮಾಡೋದಕ್ಕೆ ವಿಶೇಷವಾಗಿ ನಾನು ಏನು ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಸೋರೆಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಸೋರೆಕಾಯಿಯಿಂದ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಚಿಕ್ಕದಾಗಿ ಎಳೆಯದಾಗಿರೋ ಒಂದು ಸೋರೆಕಾಯಿ ತೊಗೊಂಡು ಅದನ್ನು ಈ ರೀತಿಯಾಗಿ ಮೇಲಿನ ಸಿಪ್ಪೆ ಹಾಗೂ ಒಳಗಿನ ತಿರುಳು ಎರಡನ್ನೂ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಆ ನಂತರ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೊಸರು. ಒಂದು ಅರ್ಧ ಲೀಟ್ರಷ್ಟು ಗಟ್ಟಿ ಮೊಸರು ತೊಗೊಂಡು ಎಪ್ಪಾಕಿ ಇಟ್ಟಿದ್ದೀನಿ. ಅದು ಗಟ್ಟಿಯಾಗಿ ಮೊಸರಾಗಿದೆ. ಜೊತೆಗೆ ಈ ಒಂದು ಸಾಂಬಾರು ಮಾಡೋದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಆ ಮಸಾಲ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ಈ ಮಸಾಲ ರುಬ್ಬೋದಕ್ಕೆ ಹಸಿ ಕಾಯಿ ತುರಿ ಬೇಕು. ಒಂದು ಬಟ್ಲಷ್ಟು ಕಾಯಿ ತುರಿಯನ್ನು ರೆಡಿ ಮಾಡ್ಕೊಂಡು ಹಸಿ ಕಾಯಿ ತುರಿ, ಹಸಿ ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಕಡಲೆಬೇಳೆ, ಜೀರಿಗೆ, ಅರಿಶಿನ. ಈ ಕಡಲೆಬೇಳೆನ ನಾನು ಒಂದು 2 ಅವರ್ ಮುಂಚೆನೇ ನೆನೆಸಿಟ್ಟಿರ್ತೀನಿ. ಯಾತಕ್ಕಪ್ಪ ಕಡಲೆಬೇಳೆ ಹಾಕೋದು ಅಂದರೆ, ಸಾರಿನ ರುಚಿ ಹೆಚ್ಚಾಗುತ್ತೆ, ಜೊತೆಗೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಇದಕ್ಕೋಸ್ಕರ ನಾವು ಈ ಸಾಂಬಾರಿಗೆ ಕಡಲೆಬೇಳೆಯನ್ನು ಉಪಯೋಗಿಸ್ತೀನಿ. ಮೊದಲಿಗೆ ನಾವು ಇವೆಲ್ಲವನ್ನು ಹಾಕಿ ಈ ಸಾಮಗ್ರಿಗಳನ್ನೆಲ್ಲ ಹಸಿಯಾಗೆ ಗ್ರೈಂಡ್ ಮಾಡಬೇಕು. ಯಾವುದನ್ನು ಫ್ರೈ ಮಾಡೋಂಗಿಲ್ಲ. ಹಸಿ ಮೆಣಸಿನ್ಕಾಯಿ, ಹಸಿ ಕಡಲೆಬೇಳೆ, ಕೊತ್ತಂಬರಿ, ಕಾಯಿ ಹಾಗೂ ಜೀರಿಗೆ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ತಾ ಬರ್ತೀನಿ. ಜೊತೆಗೆ ಕಲ್ಲರ್ಗೋಸ್ಕರ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಮೊದಲು ಒಂದು ಮಸಾಲ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ಯಾವ ರೀತಿಯಾಗಿ ಸಾಂಬಾರು ಮಾಡೋದು ಅಂತ ತಿಳಿಸ್ತಾ ಹೋಗ್ತೀನಿ ನೋಡಿ. ಈಗ ನಾನು ತೋರಿಸಿದಂತಹ ಮಸಾಲ ಸಾಮಾನುಗಳನ್ನೆಲ್ಲವನ್ನು ಹಾಕಿ ನೀಟಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಅಷ್ಟರೊಳಗಡೆ ಏನು ಮಾಡಿದ್ದೆಪ್ಪ ಅಂತಂದರೆ, ಆ ಹಚ್ಚಿರೋಂತಹ ಸೋರೆಕಾಯಿನ ಕುಕ್ಕರಲ್ಲಿ ಹಾಕಿ ಒಂದೇ ಒಂದು ವಿಸಿಲ್ ತೊಗೊಳ್ಳಿ, ಜಾಸ್ತಿ ತೊಗೊಳ್ಬೇಡಿ. ಏಕೆಂದರೆ ಸೋರೆಕಾಯಿ ಬೇಗ ಬೆಂದ್ಬಿಡುತ್ತೆ. ಈಗಾಗಲೇ ಸೋರೆಕಾಯಿ ಬೆಂದಿದೆ. ಜೊತೆಗೆ ಆ ತೋರಿಸಿದಂತಹ ಮೊಸರನ್ನು ಸಹ, ಮೊಸರು ಹಾಗೆ ಹಾಕಬಾರ್ದು, ಅದನ್ನು ಒಂದು ಸಾರಿ ಮಿಕ್ಸಿಲಿ ಹಾಕ್ಕೊಂಡ್ರೆ ನೀಟಾಗಿ ನಮಗೆ ಗ್ರೈಂಡ್ ಆಗುತ್ತೆ. ನಂತರ ಈಗೇನು ಮಾಡಬೇಕಪ್ಪ ಅಂದರೆ, ಈ ಸಾಂಬಾರಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ, ಅಗತ್ಯವಿರುವಷ್ಟು ಎಣ್ಣೆ, 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ, ಜೊತೆಗೆ ಸಾಸಿವೆ, ಕರಿಬೇವು, 1 ರಿಂದ 2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಆ ನಂತರ ಈರುಳ್ಳಿ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಆಮೇಲಿಂದ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ನಿಮಗೆ ಅಗತ್ಯ ಇರುವಷ್ಟು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ, ಮತ್ತೊಂದು ನೋಡಿ, ನಾವು ಮಡಿಕೆಯನ್ನು ಉಪಯೋಗಿಸ್ತಾ ಅದ್ರ ತಳಭಾಗ ಬಣ್ಣ ಹೋಗುತ್ತೆ, ಸ್ವಲ್ಪ ಕಪ್ಪಾಗುತ್ತೆ. ಆದರೂ ತೊಂದರೆ ಇಲ್ಲ. ಮಡಿಕೆನಲ್ಲಿ ಆಹಾರ ಬೇಯಿಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜೊತೆಗೆ ಕಪ್ಪಾದರೂ ಏನು ಅನಿಸಲ್ಲ, ಯಾವುದೇ ರೀತಿಯ ಸ್ಮೆಲ್ ಇರಲ್ಲ, ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನೀವು ಸಹ ಮಡಿಕೆಯನ್ನೇ ಉಪಯೋಗಿಸಿದ್ರಿ, ಚೆನ್ನಾಗಿರುತ್ತೆ ನೋಡಿ. ಈಗ ಎಣ್ಣೆ ಕಾಯ್ದಿದೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಆ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಬಂದಮೇಲೆ 1 ಟೇಬಲ್ ಸ್ಪೂನು, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಜೊತೆಗೆ ನೋಡಿ 1 2 ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ, ಜೊತೆಗೆ ಒಂದು 5 ರಿಂದ 6 ಎಸಳು ಕರಿಬೇವು, ಎಲ್ಲವನ್ನು ಒಗ್ಗರಣೆ ಕೊಡಿ. ಆಮೇಲೆ ಹಚ್ಚಿಟ್ಟಿರುವಂತಹ ಈರುಳ್ಳಿಯನ್ನು ಸಹ ಹಾಕಿ ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಕೆಲವರ ಮೈಂಡ್ ಸೆಟ್ ಇರುತ್ತೆ, ಮಣ್ಣಿನ ಪಾತ್ರೆಗಳಲ್ಲಿ ಬಿಸಿ ಬರೋದು ತುಂಬ ಲೇಟ್ ಆಗುತ್ತೆ, ಅಡುಗೆ ಆಗೋದು ತುಂಬ ಲೇಟ್ ಆಗುತ್ತೆ ಅಂತ. ಖಂಡಿತ ಇಲ್ಲ. ಒಂದು ಸಾರಿ ಅದು ಬಿಸಿ ಆಗಿಬಿಟ್ರೆ ತುಂಬ ಹೀಟ್ ಇರುತ್ತೆ, ಬೇಗ ಅಡುಗೆ ಆಗುತ್ತೆ. ಇದು ನೋಡಿ, 1 ನಿಮಿಷದಲ್ಲೆಲ್ಲ ಈರುಳ್ಳಿ ಫ್ರೈ ಆಗಿಬಿಡುತ್ತೆ ನೋಡಿ. ಈರುಳ್ಳಿ ಎಲ್ಲ 1 ನಿಮಿಷದಲ್ಲೆಲ್ಲ ಫ್ರೈ ಆಯಿತು. ಈಗ ನಾವು ರುಬ್ಬಿಟ್ಟಿರೋಂತಹ ಮಸಾಲೆಯನ್ನು ಇದಕ್ಕೆ ಹಾಕೋಣ. ಇದಕ್ಕೆ ಹಾಕಿ ಈ ಮಸಾಲ ನಾವು ತಕ್ಷಣ ಮಜ್ಜಿಗೆ ಹಾಕ್ಬಾರ್ದು. ಈ ಮಸಾಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು. 1-2 ನಿಮಿಷ ಕುದ್ದ ಮೇಲೆ ಈ ಖಾರದಲ್ಲಿ, ಯಾಕೆಂದರೆ ನಾವು ಹಸಿ ಮಸಾಲ ರುಬ್ಬಿರ್ತೀವಿ, ಎಲ್ಲ ಹಸಿಯಾದ ಪದಾರ್ಥಗಳು ಹಾಕಿರೋದ್ರಿಂದ ಸ್ವಲ್ಪ ಈ ಹಸಿ ಸ್ಮೆಲ್ ಹೋಗೋವರೆಗೂ ಇದು 2 ನಿಮಿಷ
ನಿಮಿಷದಲ್ಲಿ ಕುದಿಯುತ್ತೆ. ಆ ನಂತರ ನಾವು ಇದಕ್ಕೆ ಮಜ್ಜಿಗೆ ಹಾಕಬೇಕು. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು 1 ರಿಂದ 1.5 2 ನಿಮಿಷದಲ್ಲಿ ಈ ಖಾರ ಈ ರೀತಿ ಕುದಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಈ ರೀತಿ ಕುದೀತು ಅಂದರೆ ಅದು ತನ್ನ ಹಸಿ ವಾಸನೆಯನ್ನೆಲ್ಲ ಕಳ್ಕೊಂಡಿರುತ್ತೆ. ಈ ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೀರಲ್ಲ, ಪಟ್ ಅಂತ ಸಿಡಿಯುತ್ತೆ. ಈಗ ಖಾರ ಚೆನ್ನಾಗಿ ಕುದ್ದಿದೆ ಅಂತ. ಈ ಸಂದರ್ಭದಲ್ಲಿ ನಾವೀಗ ಇದಕ್ಕೆ ಮಜ್ಜಿಗೆನ ಸೇರಿಸೋಣ. ನೋಡಿ, ಖಾರ ಚೆನ್ನಾಗಿ ಕುದ್ದಿದೆ. ಈಗ ಈ ಮಜ್ಜಿಗೆನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ, ಆ ಮಜ್ಜಿಗೆನೆಲ್ಲ ಇದಕ್ಕೆ ನಾನು ಸೇರಿಸ್ತೀನಿ. ನಾನು ಇದಕ್ಕೆ ನೀರು ಹಾಕಿಲ್ಲ, ಗಟ್ಟಿಯಾಗಿ ಮಜ್ಜಿಗೆನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಮಜ್ಜಿಗೆ ಸಾಂಬಾರಿನ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಸಾಂಬಾರೊಳಗಡೆ ಮಜ್ಜಿಗೆ ಸೇರಿಸ್ತೀವಲ್ಲ, ಸೇರಿಸಿದ ಮೇಲೆ ಹಾಗೆ ಬಿಡಬಾರ್ದು. ಒಂದು 2 ರಿಂದ 3 ನಿಮಿಷ ಈ ಥರ ತಿರುಗಿಸ್ತಾನೆ ಇರಬೇಕು. ಯಾತಕ್ಕಪ್ಪ ಅಂದರೆ, ಖಾರದೊಳಗಡೆ ಮಜ್ಜಿಗೆ ಸೇರಿಸಿರ್ತೀವಲ್ವ, ಸ್ವಲ್ಪ ಒಡೆದೋಗೋಂಥ ಸಾಧ್ಯತೆ ಇರುತ್ತೆ. ಒಡೆದೋಗೋದು ಅಂದರೆ ಸ್ವಲ್ಪ ಮೊಸರು ಥರ ಆಗಿಬಿಡುತ್ತೆ. ಅಂದ್ಬಿಟ್ಟು ಕೈ ಆಡಿಸ್ತಾನೇ ಇರಬೇಕು. ಒಂದು 5 ನಿಮಿಷ ಈ ಕೈ ಆಡಿಸ್ತಾ ಹೋದರೆ ಅದು ಕುದಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಕುದಿಯೋದಕ್ಕೆ ಪ್ರಾರಂಭ ಆದಮೇಲೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಇಲ್ಲಾಂದರೆ ಮೊಸರು ಹಾಕಿ ಬೇರೆ ಸಾಂಬಾರುಗಳ ಥರ ಬಿಟ್ಟರೆ ಅದು ಸ್ವಲ್ಪ ಮೊಸರು ಥರ ಉಡ್ದಂಗೆ ಸಾಂಬಾರಲ್ಲಿ ಕಾಣುತ್ತೆ. ಅದಕ್ಕೋಸ್ಕರ ಈ ಥರ ಒಂದು 2 ನಿಮಿಷ ತಿರುಗಿಸ್ತಾ ಹೋಗಿ, ಆ ಒಂದು ಸಂದರ್ಭದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನು ಆಲ್ರೆಡಿ ಆಗಲೇ ಹೇಳಿದಾಗೆ ಸೋರೆಕಾಯಿನ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಒಂದು ವಿಸಿಲ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಆ ಸೋರೆಕಾಯಿ ಬೇಯಿಸುವಾಗಲೂ ಸಹ ನಾವು ಒಂದು ಸ್ವಲ್ಪ ಉಪ್ಪು ಹಾಕಿರಿ. ಯಾಕೆ ಅಂತಂದರೆ, ನಾವು ಸೋರೆಕಾಯಿನ ಯಾವ ಸಂದರ್ಭದಲ್ಲಿ ಹಾಕಬೇಕು ಅಂತ ಸಾರಿಗೆ, ಈ ಸಾರು ಸ್ವಲ್ಪ ಕುದಿಯೋದಕ್ಕೆ ಪ್ರಾರಂಭ ಮಾಡಿದಾಗ ಹಾಕಬೇಕು. ಯಾಕೆ ಅಂದರೆ ಅದು ಆಲ್ರೆಡಿ ಬೆಂದಿರುತ್ತಲ್ವ, ಅದು ಸ್ವಲ್ಪ ಖಾರ ಹತ್ತಿದ್ರೆ ಸಾಕು. ಅದಕ್ಕೋಸ್ಕರ ಈ ಸಾಂಬಾರು ಇನ್ನೇನು ಮಳ್ತಾ ಬಂತು ಅನ್ನೋ ಸಂದರ್ಭದಲ್ಲಿ ನಾವು ಬೇಯಿಸಿಟ್ಟಿರೋಂಥ ಸೋರೆಕಾಯಿ ಹಾಕಿ 1 ರಿಂದ 2 ನಿಮಿಷ ಕುದಿಸಿದ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಸಾಂಬಾರೀಗ ಸ್ವಲ್ಪ ಕುದಿಯೋದಕ್ಕೆ ಪ್ರಾರಂಭ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಬೇಯಿಸಿಟ್ಟಿರುವಂತಹ ಸೋರೆಕಾಯಿನ ಇದರಲ್ಲಿ ಹಾಕೋಣ. ಹಾಕ್ಬಿಟ್ಟು ಮತ್ತೆ 1 ನಿಮಿಷ ತಿರುಗಿಸಿ ಬೇಯೋದಕ್ಕೆ ಬಿಡೋಣ. ಯಾಕೆಂದರೆ ಆ ಸೋರೆಕಾಯಿಗೆಲ್ಲ ಉಪ್ಪು ಖಾರ ಎಲ್ಲ ಹತ್ಕೊಳ್ಳಿ. ನೋಡಿ, ಈಗ ಸಾಂಬಾರು ಕುದೀತಾ ಬಂತು. ರುಚಿಯಾದಂತಹ ಸೋರೆಕಾಯಿ ಮಜ್ಜಿಗೆ ಹುಳಿ ಸವಿಯಲು ಸಿದ್ಧವಾಗಿದೆ. ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೇ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಇದನ್ನು ಆಫ್ ಮಾಡ್ಕೊಳ್ಬೋದು. ಇಷ್ಟು ಮಳ್ಳಿದ್ರೆ ಸಾಕಾಗುತ್ತೆ, ಅದು ತನ್ನ ರುಚಿಯನ್ನು ಹೆಚ್ಚಿಸ್ಕೊಳ್ಳುತ್ತೆ. ನೋಡಿದ್ರಲ್ಲ, ಸೋರೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಇದು ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ, ಯಾವುದ್ರ ಜೊತೆ ತಿಂದ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಮಜ್ಜಿಗೆ ಹುಳಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದರೆ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.